ಬಳ್ಳಾರಿಯ ಬಳಗಲ್ ಗ್ರಾಮದಲ್ಲಿ ಜನ ಸುರಕ್ಷತೆ ಪರಿವರ್ತನೆ ಅಭಿಯಾನ. ಬಳ್ಳಾರಿ ಜಿಲ್ಲೆ ಬಳಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ರೀ ಆಂಜನೇಯ ದೇವಸ್ಥಾನ ಹತ್ತಿರ ಕೆನರಾ ಬ್ಯಾಂಕ್ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷತಾ ವಿಮಾ ಯೋಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಮಹಿಳಾ ಸಂಘಗಳಿಗೆ ಎನ್ಆರ್ಎಂ ಯೋಜನೆ ಅಡಿ ವರ್ಷಕ್ಕೆ 1 ಲಕ್ಷದಿಂದ 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು 12% ಬಡ್ಡಿ ದರದಲ್ಲಿ ನೀಡಲಾಗುತ್ತಿದೆ. ಇದರಿಂದ ಸ್ವಾವಲಂಬಿ ಜೀವನ ನಡೆಸಲು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅವರಿಗೆ ಪ್ರತಿ ಮಾಸ ಸಂಜೀವಿನಿ ಮಾಸಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಮೊಹಮ್ಮದ್ ಹ್ಯಾರಿಸ್ ಸುಮೈರ್, ಶ್ರೀ ವೀರೇಂದ್ರ ಬಾಬು ಕೆ, ಶ್ರೀ ರಾಕೇಶ್ ಕಶ್ಯಪ್, ಶ್ರೀ ಶ್ರೀಕಾಂತ್ ಎಂ ಭಂಡಿವಾಡ್, ಶ್ರೀ ಭಾಸ್ಕರನ್ ಸೇರಿದಂತೆ ಹಲವಾರು ಅಧಿಕಾರಿಗಳು, ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಜನ ಸುರಕ್ಷಾ ಅಭಿಯಾನ ಪರಿಪೂರ್ಣತಾ ಅಭಿಯಾನ ಅಂತೇಳಿ ಇಲ್ಲಿ ಬೆಳಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ CO ಶ್ರೀ ಮೊಹಮ್ಮದ್ ಹರೀಶ್ ಸಾಹೇಬರು ಬರ್ತಾಯಿದ್ದಾರೆ, ಮತ್ತು KGBದ ಚೇರ್ಮನ್ ಸಾಹೇಬರು ಬರ್ತಾಯಿದ್ದಾರೆ, ಶ್ರೀಕಾಂತ್ ಬಂಡಿವಾಡ್ ಸಾಹೇಬರು, ಕೆನರಾ ಬ್ಯಾಂಕಿನ ಚೀಫ್ ಜನರಲ್ ಮ್ಯಾನೇಜರ್ ಆಗಿರುವಂಥ ರಾಕೇಶ್ ಕಶ್ಯಪ್ ಸರ್ ಬರ್ತಾಯಿದ್ದಾರೆ, ಮತ್ತು ಹುಬ್ಬಳ್ಳಿ ಕೆನರಾ ಬ್ಯಾಂಕ್ ಸರ್ಕಲ್ ಆಫೀಸಿಂದ ಜನರಲ್ ಮ್ಯಾನೇಜರ್ ಆಗಿರುವಂಥ ವೀರೇಂದ್ರ ಬಾಬು ಕೆ ಇವರು, ಮತ್ತು ಸಾಕಷ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಾಯಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ 5 ಹಳ್ಳಿಗಳು ಅಂದರೆ ಜಾನಕುಂಟೆ ತಾಂಡ, ಬೆಳಗಲ್ ತಾಂಡ ಮತ್ತು ಹರಗಿನದೋಣಿ, ಈ ಎಲ್ಲ ಹಳ್ಳಿಯ ಜನರು ಇಲ್ಲಿ ಸೇರಿದ್ದಾರೆ. ಇದು ಒಂದು ಜನರಿಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ, ಇಂಥ ಹಲವಾರು ಜನಪರವಾಗಿರುವಂಥ ಯೋಜನೆಗಳ ಬಗ್ಗೆ, ಮತ್ತು ಇದಲ್ಲದೆ KYC ಮತ್ತು ಡಿಜಿಟಲ್ ಫ್ರಾಡ್ಸ್, ಈ ಎಲ್ಲ ವಿಷಯಗಳ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕಾರ್ಯಕ್ರಮ ಇದು. ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಆದೇಶ ಉಂಟು. ಈಗ ಕಳೆದ 10 ವರ್ಷದಿಂದ ಈ ಸ್ಕೀಮ್ಗಳು ನಡೀತಾ ಇದೆ. ಆದಾಗ್ಯೂ ಜನಗಳು ಎಲ್ಲರೂ ಈ ಸ್ಕೀಮ್ಗಳನ್ನು ಇದುವರೆಗೂ ಸಂಪೂರ್ಣವಾಗಿ ಒಪ್ಪಿಕೊಂಡಿಲ್ಲ ಮತ್ತು ತಮ್ಮನ್ನು ತಾವು ನೋಂದಾಯಿಸಿಕೊಂಡಿಲ್ಲ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದವರು ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು ಅಂಥೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ದೇಶದ ಸುಮಾರು 2,70,000 ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಉಂಟು. 1ನೇ ಜುಲೈ ತಾರೀಕಿನಿಂದ ಪ್ರಾರಂಭ ಆಗಿ ಇದು 3 ತಿಂಗಳ ಅಭಿಯಾನ ಇರ್ತದೆ. ಸೆಪ್ಟೆಂಬರ್ 30ರವರೆಗೂ ಈ ಕಾರ್ಯಕ್ರಮ ನಡೀತಾ ಉಂಟು ಎಲ್ಲ ಕಡೆಗಳಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬೆಳಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ LDM ಸಾಹೇಬರು ಹೇಳಿದಂತೆ ಜನಸುರಕ್ಷಾ ಕಾರ್ಯಕ್ರಮಕ್ಕೆ ಈ ನಮ್ಮ ಗ್ರಾಮ ಪಂಚಾಯತ್ ಬೆಳಗಲ್ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ 5 ಗ್ರಾಮಗಳಿಂದ ಹಲವಾರು ಜನರು ಬಂದು ನೆರೆದಿದ್ದಾರೆ. ಇಲ್ಲಿ ಈ ಕಾರ್ಯಕ್ರಮನ ಮುಖ್ಯ ಉದ್ದೇಶ ಏನಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು PMSBY ಹಾಗೆ KYCಯ ಉದ್ದೇಶ ಮುಖ್ಯವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಈ 3 ಸ್ಕೀಮ್ನಲ್ಲಿ ಜನರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಬೇಕಂತ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆನರಾ ಬ್ಯಾಂಕಿನ CGM ಸರ್ ರಾಕೇಶ್ ಕಶ್ಯಪ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆನರಾ ಬ್ಯಾಂಕಿನ GM ಆದಂತಹ ವೀರೇಂದ್ರ ಬಾಬು ಸರ್ ಅವರು ಕೂಡ ಬರ್ತಿದ್ದಾರೆ. ಅದೇ ರೀತಿಯಾಗಿ CEO ಸರ್ ಆದಂತಹ ಹ್ಯಾರಿಸ್ ಸರ್ ಅವರು ಕೂಡ ಬರ್ತಿದ್ದಾರೆ. ಇವರೆಲ್ಲರೂ ಇಲ್ಲಿ ಬರ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿ ನಿಮಗೆ ಮಾಹಿತಿ ನೀಡುವುದರ ಮೂಲಕ ಎಲ್ಲರೂ ತಮ್ಮನ್ನು ಈ ಸ್ಕೀಮ್ನಲ್ಲಿ ನೋಂದಾಯಿಸಿಕೊಳ್ಳಿ ಅಂತ ಹೇಳಲು ಬರ್ತಾ ಇದ್ದಾರೆ. ನಿಮಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಬರ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಈ ಸ್ಕೀಮ್ನ ಪರಿಪೂರ್ಣವಾಗಿ ತಿಳಿದುಕೊಂಡು ಈ ಸ್ಕೀಮಲ್ಲಿ ನೋಂದಣಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾಧರ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕನಾಗಿ ತಾಲೂಕು ಪಂಚಾಯತಿ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿ ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯತಿ ಒಕ್ಕೂಟಗಳು ರಚನೆ ಆಗಿದೆ. ಸುಮಾರು 16,000 ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 1,600 ಸ್ವಸಹಾಯ ಸಂಘಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಸಮುದಾಯ ಬಂಡವಾಳ ನಿಧಿಯನ್ನು ಸ್ವಸಹಾಯ ಸಂಘಕ್ಕೆ ವಿತರಣೆ ಮಾಡಿ ಆ ಸ್ವಸಹಾಯ ಸಂಘದಲ್ಲಿ ಇರ್ತಕ್ಕಂಥ ಅನೇಕ ಮಹಿಳೆಯರು ತಮ್ಮ ಜೀವನೋಪಾಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು
ತಮ್ಮದೇ ಆಗಿರ್ತಕ್ಕಂಥ ಉತ್ಪನ್ನಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಮಾಸಿಕ ಸಂಜೀವಿನಿ ಮಾಸಿಕ ಸಂತೆಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಸ್ವಸಹಾಯ ಸಂಘದಲ್ಲಿ ಏನು ಉತ್ಪನ್ನ ಮಾಡಿರ್ತಾರೆ ಆ ಉತ್ಪನ್ನಗಳನ್ನ ಈ ಒಂದು ಮಾಸಿಕ ಸಂತೆಯಲ್ಲಿ ಮಾರಾಟ ಮತ್ತು ಪ್ರದರ್ಶನದಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಂಜೀವಿನಿ ಯೋಜನೆಯಿಂದ ನಮ್ಮ ಮಹಿಳೆಯರಿಗೆ ಉತ್ತಮವಾಗಿರ್ತಕ್ಕಂಥ ಆದಾಯ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಮಹಿಳೆಯರಿಗೆ ಉಪಯುಕ್ತ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ. ನಮಸ್ತೆ ಸರ್, ನಾನು ರಾಜೇಶ್ವರಿ ಅಂತ ಹೇಳ್ಬಿಟ್ಟು ಧನಲಕ್ಷ್ಮಿ ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ MBK ಆಗಿ ನಾನು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಬರುವಂತಹ ಎಲ್ಲ ಮಹಿಳೆಯರಿಗೆ ನಾವು CIF ಲೋನ್ ಅಂತ ಹೇಳ್ಬಿಟ್ಟು ಸಮುದಾಯ ಬಂಡವಾಳ ನಿಧಿ ಲೋನನ್ನು ನಾವು ಇಲ್ಲಿ ಮಹಿಳೆಯರಿಗೆ, ಬಡ ಕುಟುಂಬದಲ್ಲಿರುವಂತಹ ಮಹಿಳೆಯರಿಗೆ ನಾವು ಲೋನನ್ನು ಕೊಟ್ಬಿಟ್ಟು ಅವ್ರ ಕಡೆಯಿಂದ ನಾವು ಫುಡ್ ಪ್ರಾಡಕ್ಟ್ಸ್ ಮತ್ತು ಏನಾದರೂ ವ್ಯಾಪಾರವನ್ನು ಮಾಡಲಿಕ್ಕೆ ಅವರಿಗೆ ನಾವು ಲೋನನ್ನು ಕೊಟ್ಟು ಅವರ ಒಂದು ಬಡತನ ಆರ್ಥಿಕ ಜೀವನವನ್ನು ಸ್ವಲ್ಪ ಉನ್ನತ ಮಟ್ಟಕ್ಕೆ ಸುಧಾರಣೆ ಆಗಲಿ ಅನ್ನೋ ಸಲುವಾಗಿ ಈ ಥರ ಲೋನನ್ನು ಕೊಟ್ಟು ಅವ್ರನ್ನ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಮಾಸಿಕ ಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಎಲ್ಲ ಮಹಿಳೆಯರು, ಅದೇ ರೀತಿ ಬೇರೆ ಬೇರೆ ಪಂಚಾಯತಿಯಿಂದ ಕೂಡ ಎಲ್ಲ ಮಹಿಳೆಯರು ಬಂದ್ಬಿಟ್ಟು ತಾವು ಮಾಡಿರುವಂಥ ಉತ್ಪನ್ನಗಳನ್ನು ತಂದುಬಿಟ್ಟು ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ನನ್ನ ಹೆಸರು ವಿಜಯಕುಮಾರ್ P ಅಂತೇಳಿ, ಜಿಲ್ಲಾ ವ್ಯವಸ್ಥಾಪಕರು. ಅಂದರೆ ಈ NRLM ಯೋಜನೆಗೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗೆ ವರ್ಕ್ ಮಾಡ್ತಾ ಇದ್ದೀವಿ. ಈಗಾಗಲೇ ಏನು ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು NRLM ಯೋಜನೆ ವತಿಯಿಂದ ಸ್ವಸಹಾಯ ಗುಂಪಿನ ಸುಮಾರು ಒಂದು 1500 ಸ್ವಸಹಾಯ ಗುಂಪುಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಳ್ಳಾರಿ ತಾಲೂಕಲ್ಲಿ. ಆ ಒಂದು ಸ್ವಸಹಾಯ ಗುಂಪಿನ ಸದಸ್ಯರುಗಳು ಏನು ಮಹಿಳೆಯರಿದ್ದಾರಲ್ಲ, ನಮ್ಮ NRLM ಯೋಜನೆಯಿಂದ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ಕೊಳ್ಳಲಿಕ್ಕೆ ನಾವು ಪ್ರತಿಯೊಂದು ಸ್ವಸಹಾಯ ಗುಂಪುಗಳಿಗೆ 1.5 ಲಕ್ಷದಿಂದ 3 ಲಕ್ಷದವರೆಗೆ ಒಂದು ವಾರ್ಷಿಕ 12% ಬಡ್ಡಿ ದರದಲ್ಲಿ ನಾವು ಸಾಲ ಸೌಲಭ್ಯನ ಒದಗಿಸ್ತೀವಿ. ಅದ್ರ ಮೂಲಕ ಅವ್ರು ಏನಂದರೆ ಆದಾಯ ಉತ್ಪನ್ನ ಚಟುವಟಿಕೆ, ರೊಟ್ಟಿ ಮಾಡೋದಿರ್ಬೋದು, ಹಪ್ಪಳ ಮಾಡೋದಿರ್ಬೋದು, ಬೇರೆ ಬೇರೆ ಒಂದು ಉತ್ಪನ್ನಗಳನ್ನ ತಯಾರಿ ಮಾಡಿಕೊಂಡು ಪ್ರತಿ ತಿಂಗಳನ್ನು ಒಂದು ಮಾಸಿಕ ಸಂತೆ ಮಾಡಿ ನಮ್ಮ ಸ್ವಸಹಾಯ ಗುಂಪಿನ ಮಹಿಳೆಯರಿಂದ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ತಾ ಇದ್ದೀವಿ. ಈ ಒಂದು ವೇದಿಕೆಯಲ್ಲಿ ಅವ್ರು ಏನಾಗುತ್ತೆ, ಅವರೊಂದು ಉತ್ಪನ್ನಗಳನ್ನ ಬೇರೆ ಬೇರೆ ಜನರಿಗೆ ಪರಿಚಯ ಆಗುತ್ತೆ ಮತ್ತು ಮಾರ್ಕೆಟಿಂಗ್ ಆಗುತ್ತೆ. ವಿತ್ ಅವ್ರದ್ದು ಆದಾಯ ಸ್ವಲ್ಪ ಇನ್ಕಮ್ ಜನರೇಷನ್ ಆಗಿ ಬಡತನದಿಂದ ಹೊರಗೆ ಬರಲಿಕ್ಕೆ ಒಂದು ಕಾರ್ಯಕ್ರಮ ನಾವು ರೆಗ್ಯುಲರ್ ಆಗಿ ನಮ್ಮ ವ್ಯವಸ್ಥೆನ ಮಾಡ್ಕೊಳ್ತಾ ಇರ್ತೀವಿ.